ಆದರೆ ಈಗ ಜನಕ್ಕೆ ಏನಾಗಿದೆ ಅವತ್ತು ಬಂದು ದಿವಸ ಏನಾಗುತ್ತೆ ಗೊತ್ತಾ, 50 ಲಕ್ಷ ಇಸ್ಕೊಂಡಿದ್ದಾರಂತೆ, ಬಟ್ಟೆ ಅಂಗಡಿ ಓಪನ್ ಮಾಡಿ, ಜನಕ್ಕೆ ಅದು ಮೆಸೇಜ್ ಹೋಗ್ಬಿಡ್ತದೆ. ಜನ ಹಂಗೆ ಥಿಂಕ್ ಮಾಡೋದು, ಜನ ಯಾವಾಗಲೂ ಹಂಗೆ ಥಿಂಕ್ ಮಾಡೋದು, ಅದೇ ಆಗೋದು. ಈಗ ನೀವು ಒಂದು ಮದ್ದೂರಲ್ಲಿ ಒಂದು ಪ್ರಕರಣ ಆಗಿದೆ, ಒಂದು ಹೆಣ್ಮಗು ಹೊಡಿತಾ ಇರೋದು ಪಿಕ್ಚರ್ ಹಾಕಿದ್ರಿ, ಹಿಂದೆ ಮುಂದೆ ನೋಡ್ತಾ ಇಲ್ಲ, ಹೊಡೆದಿರೋದು ಅಷ್ಟೇ ನೋಡ್ತಾ ಇರೋದು. ಅದಕ್ಕೆ 100 ಕಾರಣಗಳನ್ನ ಹುಡುಕ್ತಾ ಇದ್ದೀವಿ. ಆ ವಿಜುವಲ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು. ಅದು ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ವಿಜುವಲ್ಸ್ನ ಪೂರ್ತಿ ನೋಡಬೇಕು, ಪೂರ್ತಿ ನೋಡ್ರೆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಅವರೇ ನಮಸ್ತೆ. ಈಗ ಆ್ಯಕ್ಚುಲಿ ನಿಮ್ಮ ಮೇಲೆ ಆರೋಪ ಬಂದಿತ್ತು. ಸೊ ಆರೋಪದಿಂದ ಈಗ ನಿಮ್ಮ ಮುಕ್ತಿ ಆದೆ ಅಂತ ಅನಿಸ್ತು ನಿಮಗೆ? ಫೈನಲ್ ಆಗಿ ಏನು ಅನಿಸ್ತು? ಈ ಮುಕ್ತಿ ಅನ್ನೋ ಪ್ರಶ್ನೆಯಲ್ಲಿ ಬರಬಾರ್ದು. ಆರೋಪ ಮಾಡಿದರೆ ತಾನೇ ಆರೋಪಿ ಆಗೋದಕ್ಕೆ ಸಾಧ್ಯ. ಅಲ್ಲ, ಆರೋಪ ಮಾಡಿದ್ರು ಅವರು. ಅಲ್ಲ, ನಾನು ಆರೋಪ ಮಾಡಿದ ಆ ತಪ್ಪುಗಳನ್ನ ಮಾಡಿದರೆ ತಾನೇ ಆಗೋದಕ್ಕೆ ಸಾಧ್ಯ. ಈಗ ಅವರ ಅಡ್ವೊಕೇಟು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತಂದು ಸಬ್ಮಿಟ್ ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ. ನಾನು ಏನು ತಂದವರಪ್ಪ ಇವರು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೊಡಲಿಲ್ಲ, ಮಾಧ್ಯಮಗಳಲ್ಲಿ ಎಲ್ಲೂ ಕೊಡಲಿಲ್ಲ. ಅಟ್ಲೀಸ್ಟ್ ಇವತ್ತಾರು ನಾನು ಬಯಲು ಬರ್ತೀನಿ ಕಣಪ್ಪ, ನನ್ನ ಮನಸ್ಪೂರ್ವಕವಾಗಿ ಇವತ್ತಾರು ಸರಿ ಆಚೆ ಬಂದ್ಬಿಟ್ಟೆ ನಂತರ ನೋಡ್ತೀನಿ ಡಾಕ್ಯುಮೆಂಟ್ಸ್ನ ಏನು ಸಬ್ಮಿಟ್ ಮಾಡೋರೆ ಅಂತ. ನನ್ನ ವೀಡಿಯೋಗಳ ಕೆಳಗಡೆ ಜನ ಮಾಡಿರೋ ಕಮೆಂಟ್ಸ್ಗಳನ್ನ ಸ್ಕ್ರೀನ್ಶಾಟ್ ತಗೊಂಡು ಬಂದವ್ರೆ. ಚಂದನ್ಗೆ ಫಂಡಿಂಗ್ ಆಗಿರ್ಬೋದು, ಅದಕ್ಕೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡ್ತಿದ್ದಾನೆ ಅಂತ ಯಾರೋ ಒಬ್ಬ ಕಮೆಂಟ್ ಹಾಕೋನೆ. ನೀನು ಯಾಕೆ ಧರ್ಮಸ್ಥಳದ ವಿರುದ್ಧವೇ ವಿಡಿಯೋ ಮಾಡ್ತಿದ್ಯಾ ಅಂತ ಇನ್ನೊಬ್ಬ ಕಮೆಂಟ್ ಹಾಕೋನೆ. ಇವನು ಫಂಡಿಂಗ್ ಆಗಿದೆ ಬಿಡಿ 3 ಕಮೆಂಟು. ಅಲ್ಲೆಲ್ಲೂ ಕೂಡ ಅರಮನೆ ಕಲೆಕ್ಷನ್ ಬಟ್ಟೆ ಅಂಗಡಿ ಹೆಸರು ಬಂದಿಲ್ಲ. ನಾನು ಕೋರ್ಟಲ್ಲಿ ನಾನು ನಿಂತ್ಕೊಳ್ತೀನಿ. ನನ್ನ ನಿಲುವೇನಿದೆ, ನನ್ನ ಪ್ರಶ್ನೆ ಏನಿದೆ, ನನಗೆ ರೈಟ್ಸ್ ಇದೆ. ನನ್ನ ನ್ಯಾಯಾಲಯದಲ್ಲಿ ನನಗಾಗಿರ್ತಕ್ಕಂಥ ಅವಮಾನಕ್ಕೆ, ನನಗಾಗಿರ್ತಕ್ಕಂಥ ಅಪಪ್ರಚಾರಕ್ಕೆ ನಾನು ಕೇಳೋದಕ್ಕೆ ನನಗೆ ನಿಲುವಿದೆ. ನೀವೇ ಸಬ್ಮಿಟ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ಸ್ಗಳಲ್ಲಿ ಆ ದಿನಾಂಕ ಎಲ್ಲವೂ ಕೂಡ ಇರುತ್ತೆ. ಕಮೆಂಟ್ಸ್ನಿಂದ ಟೈಮ್ ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲೇನು. ಯಾವ ಕಮೆಂಟ್ ಬಟ್ಟೆ ಅಂಗಡಿ ಮಾಡಿರೋದು ಇದೇ ದುಡ್ಡಲ್ಲಿ, ಷಡ್ಯಂತ್ರ ದುಡ್ಡಲ್ಲಿ ಅಂತ ಹೇಳಿದ್ರು, ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ನೀವು ಕೊಟ್ಟಿರೋದೇನೋ ಚಂದನ್ಗೆ ಫಂಡಿಂಗ್ ಆಗಿದೆ ಅನ್ನೋಂಥದ್ದನ್ನು ಪಬ್ಲಿಕ್ ಡೊಮೈನ್ನಲ್ಲಿ ಕಮೆಂಟ್ ಬಂದಿರೋ ಆಧಾರದಲ್ಲಿ ನನ್ನ ಕಕ್ಷಿದಾರ ಆ ಥರ ಹೇಳಿಕೆ ಕೊಟ್ಟಿರೋದು ಅಂತ ಅವರು ಸಮರ್ಥನೆ ಕೊಟ್ಟಿದ್ದಾರೆ. ನಾಳೆ ದಿನ ನೋಡ್ತಿರ್ತಕ್ಕಂಥ ವೀಕ್ಷಕರನ್ನ ಕೇಳ್ತೀನಿ, ಒಂದು 5 ಜನ ಕಮೆಂಟ್ ಹಾಕೋರು ಅಂದ್ಕೊಳ್ಳಿ ಕೆಳಗಡೆಗ, ವಿಧಾನಸೌಧ ಚಂದನ್ಗೆ ಸೇರ್ಪಟ್ಟಿದ್ದು, ಕರ್ನಾಟಕ ಚಂದನ್ಗೆ ಸೇರ್ಪಟ್ಟಿದ್ದು, ಅಥವಾ ಈ ದೇಶ ಚಂದನ್ಗೆ ಸೇರ್ಪಟ್ಟಿದ್ದು. ನಾಳೆ ದಿನ ಚಂದನ್ ಈ ದೇಶದ ಯಾವುದಾದ್ರು ಒಂದು ಏನಾದರೂ ಒಂದು ಆಗ್ಬೋದು. ಈ ರೀತಿ ಆಗಿದ ತಕ್ಷಣವೇ ನೀವು ನಾಳೆ ಹೋಗ್ಬಿಟ್ಟು ವಿಧಾನಸೌಧ ಚಂದನ್ದಂತೆ ಎನ್ಕ್ವೈರಿ ಮಾಡಬೇಕು ಚಂದನ್ನ ಅಂತ ಅಂದ್ಬಿಟ್ರೆ ಆಗುತ್ತೆ ಇದೆಲ್ಲ. ಪಬ್ಲಿಕ್ ಡೊಮೈನಲ್ಲಿ ಕಮೆಂಟ್ನ ಪಾಸಿಟಿವ್ ಆಗೋ ಆಗ್ತಾರೆ, ನೆಗೆಟಿವ್ ಆಗೋ ಆಗ್ತಾರೆ. ಅದು ಅವರಿಗೆ ಆ ಸಂದರ್ಭದಲ್ಲಿ ನೋಡಿದಂತಹ ಸ್ಥಿತಿಯಲ್ಲಿ ಅವರಿಂದ ಬರುವಂತಹ ಅನಿಸಿಕೆಗಳದು. ಆ ಅನಿಸಿಕೆಗಳನ್ನು ನೀವು ಇಟ್ಕೊಂಡು ಒಬ್ಬ ಯೂಟ್ಯೂಬರ್ನ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಒಂದು ತನಿಖಾ ಸಂಸ್ಥೆ ಬಂದಿರುವಾಗ ಆ ತನಿಖಾ ಸಂಸ್ಥೆಯ ವರದಿಯನ್ನು ವಿಸ್ತೃತವಾಗಿ ಪ್ರತಿದಿನವೂ ಮಾಡ್ತಾ ಹೋದರೆ ನೀವು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿರೋ ಕಾರಣದಿಂದ ಚಂದನ್ ಗೌಡ್ರಿಗೆ 50 ಲಕ್ಷ ಫಂಡಿಂಗ್ ಆಗಿದೆ, ಆ ಫಂಡಿಂಗ್ ಹಣದಿಂದ ಅವ್ರು ಬಟ್ಟೆ ಅಂಗಡಿ ಮಾಡಿದ್ದಾರೆ ಅಂತ ಅಲಿಗೇಷನ್ ಮಾಡಿದ್ರಿ ಅಲ್ವಾ? ಪ್ರೂವ್ ಮಾಡೋಕ್ಕಾಯ್ತಾ? ಆಗಲಿಲ್ವಾ ಸರ್? ಅದಕ್ಕೆ ಇನ್ನೊಬ್ಬ ಪಾರ್ಟ್ನರ್ ಬೇರೆ ಇದ್ದ ಬಟ್ಟೆ ಅಂಗಡಿ, ಅದನ್ನಾರು ಕೂಡ ಹೇಳ್ಬೋದಿತ್ತು ನೀವು. ಒಬ್ಬ ಪಾರ್ಟ್ನರ್ ಇದ್ದಾನೆ ಅಂತ ಅವಾಗಲಾರು ಒಂಚೂರು ವ್ಯಾಲ್ಯೂ ಉಳ್ಕೋತಿತ್ತು. ಈಗ ಪಾರ್ಟ್ನರ್ ಇದ್ರೂ ನೀವು ಈ ಥರ ಅಲಿಗೇಷನ್ ಮಾಡಿದ್ರಲ್ಲ, ಅಲ್ಲೂ ಒಂದು ಕೇಸ್ ಬೀಳುತ್ತೆ. ವೆಯ್ಟ್ ಮಾಡಿ. ಅಲ್ಲಿ ಏನಾಗುತ್ತೆ ನಿಮಗೆ? ಏನು ಡ್ಯಾಮೇಜ್ ಆಗುತ್ತೆ? ನನ್ನ ಬಟ್ಟೆ ಅಂಗಡಿ ಡ್ಯಾಮೇಜ್ ಆಗಿದೆ ಸರ್. ಈಗ ಯಾವ ಒಬ್ಬ ಕಮೆಂಟ್ ಹಾಕಿದ ಬಂದ್ಬಿಟ್ಟು, ಇವ್ರು ಯಾರೋ ಹೇಳಿದ್ರು ಅಂದ ತಕ್ಷಣ ಅವ್ನು ಕಮೆಂಟಲ್ಲಿ ಗ್ರಹಿಸ್ಕೊಂಡವನು. ಸೌಜನ್ಯ ಹೆಸರಲ್ಲಿ ಅಕ್ಷಯ ಪಾತ್ರೆ, ಇದು ಸೌಜನ್ಯ ಹೆಸರಲ್ಲಿ ಅಕ್ಷಯ ಪಾತ್ರೆ ಅವ್ರಿಗೆಲ್ಲ ನಾಳೆ ದಿನ ಚಂದನ್ ಅರಮನೆ ಕಲೆಕ್ಷನ್ ಬಿಟ್ಬಿಟ್ಟು ಇನ್ನೊಂದು ಅರಮನೆ ಬಾರ್ ಅಂತ ಮಾಡ್ಕೋ, ಇನ್ನೊಂದು ಫಂಡಿಂಗ್ ಬರುತ್ತೆ. ಈ ರೀತಿಯ ಅಪಪ್ರಚಾರದ ಕಮೆಂಟ್ಸ್ಗಳು ಬರ್ತಿದೆ. ಯಾವ ಕಾರಣದಿಂದ ಬಂತು ಆ ಕಮೆಂಟ್ಸ್ಗಳು? ನೀವು ಮಾಡಿದಂತಹ ಆರೋಪದಿಂದ ತಾನೇ. ನಿನ್ನ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತೊಗೊಂಡೋಗಿದ್ದೀನಿ, ಅರ್ದು ಬಿಸಾಕ್ತೀನಿ ಅಂತ ಯಾರೊಬ್ಬ ಕಮೆಂಟ್ ಹಾಕೋನೆ. ನೀನು ಅರ್ದು ಬಿಸಾಕಪ್ಪ, ಆಯ್ತು, ತೊಂದರೆ ಇಲ್ಲ. ಆದರೆ ಯಾರೋ ಕೊಟ್ಟಂತಹ ಹುಸಿ ಹೇಳಿಕೆಗೆ ಒಂದೇ ಒಂದು ದಾಖಲೆಗಳನ್ನ ನೀವು ಕೇಳದೆ ಆ ರೀತಿ ಕಮೆಂಟ್ಸನ್ನು ಮಾಡ್ತಾ ಇದ್ದೀರಿ. ಅದು ನಿಮ್ಮ ಅನಿಸಿಕೆ, ಆ ಸಂದರ್ಭದಲ್ಲಿ ನಿಮ್ಮ ಮೈಂಡ್ಗೆ ಏನು ಅನಿಸಿರುತ್ತೋ ನೀವು ಆಗ್ತಿರೋದು ನಾನು ತಪ್ಪು ಅಂತ ಹೇಳಲ್ಲ. ಆ ರೀತಿ ತಪ್ಪು ಕಮೆಂಟ್ ಹಾಕೋದಕ್ಕೆ ಕಾರಣ ಆದವರು ಯಾರು? ಈ ರೀತಿಯ ಪ್ರಚೋದನೆ. ಆ ಪ್ರಚೋದನೆಗೆ ಶಿಕ್ಷೆ ಏನು? ಪೊಲೀಸ್ ಸ್ಟೇಷನ್ ಬಂದೇ ಕಂಪ್ಲೇಂಟ್ ಕೊಡಬೇಕಿತ್ತು, ಮೊದಲ ಸ್ಟೆಪ್ ಇದು. ಇದಾದ ನಂತರ ಏನು? ಕಾನೂನಿನ ಪ್ರಕ್ರಿಯೆ ಅಂತಿರುತ್ತೆ. ನಾನು ಯಾವ ಕಾರಣಕ್ಕೂ ಇದರಿಂದ ಸ್ಟೆಪ್ ಬ್ಯಾಕ್ ಆಗಲ್ಲ. ಆ ಹುಡುಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಹಿಂದೆ ಯಾರಾದರೂ ಇದ್ದಾರಾ ಅಥವಾ ಆತನ ಸ್ಟೇಟ್ಮೆಂಟ್ ನಿಲ್ವಾ? ಅಪ್ಪಿತಪ್ಪಿ ನೀನು ಪ್ರೂವ್ ಮಾಡ್ತೀಯ ನಾಳೆ ದಿನ ಅಂತಂದ್ರೆ ನೀನು ಗೆಲ್ತೀಯಾ, ಒಳ್ಳೇದಾಗಲಿ. ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕಾನೂನು ಡಿಸೈಡ್ ಮಾಡುತ್ತೆ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದನ್ನ. ನಾನು ವೆಯ್ಟ್ ಮಾಡ್ತೀನಿ. ಸೊ ನಿಮ್ಗೆ ಅನ್ನಿಸ್ತಿದೆ ಅವರಿಂದ ಯಾರೋ ಇದ್ದಾರೆ ಅಂತ? ನನಗೇನು ಅನಿಸುತ್ತೆ ಅಂತಂದರೆ, ಕೆಲವೊಂದ್ಸಲ ಹುಡುಗ ನಮ್ಮ ಬಟ್ಟೆ ಅಂಗಡಿ ಟೈಮಲ್ಲಿ ಮುಂಚೆ ನನ್ನ ಜೊತೆ ಎಲೆಕ್ಷನ್ ಟೈಮೆಲ್ಲ ಓಡಾಡ್ತಿದ್ದಲ್ಲ, ಕ್ಯಾನ್ವಾಸ್ ಮುಗಿಸ್ಕೊಂಡು ಹೋದ್ಮೇಲೆ ಅವ್ನಿಗೆ ಬಸ್ಸಲ್ಲಿ ಓಡೋಕ್ಕೆ ಆಸಿರಲಿಲ್ಲ. ಒಂದು 500 ರೂಪಾಯಿಗೆಲ್ಲ ಕೊಟ್ಟು ಕಳಿಸಿವೆ ನಾನು. ತಗೊಳ್ಳೋ ಇದನ್ನು ಹಿಡ್ಕೊ, ನನ್ನ ಜೊತೆ ಕ್ಯಾನ್ವಾಸ್ ಮಾಡಿದ್ಯಾ? ನಂತವು ದೊಡ್ಡ ರಾಜಕಾರಣ ಎಲ್ಲ ಕಣಪ್ಪ, ನಂಗೆ ಶಕ್ತಿ ಇಲ್ಲ. ಪ್ರತಿ ಹುಡುಗರಿಗೂ ಒಂದು 7-8 ಜನ ಹುಡುಗರಿದ್ರು. 500 ರೂಪಾಯಿ 2 ನೋಟ್ ಕೊಟ್ಟು ಕಳಿಸಿರ್ತೀನಿ, 1000 ರೂಪಾಯಿನ. ಆಟೋದವ್ರಿಗೆ ಯಾವಾಗ ದುಡ್ಡು ಕೊಡ್ತೀನಲ್ಲ, ಅದೇ ಲೈಲ್ಯಾಂಡ್ ಆಟೋಗೆ ಚೈನ್ ಅಡ ಇಟ್ಟಿದ್ದೆ, ಆಟೋದವ್ರಿಗೆ ಕೊಡೋದಕ್ಕೆ. ಉಳಿದಂತಹ ದುಡ್ಡಲ್ಲಿ 1000 ರೂಪಾಯಿ ಕೊಟ್ಬಿಟ್ಟು ನಂತವು ಬೇರೆ ಶಕ್ತಿ ಇಲ್ಲ ಕಣ್ರಪ್ಪ, ಇದೆಲ್ಲ ಒಂದು ಜೊತೆ ಬಟ್ಟೆ ತಗೊಂಡ್ರೆ ನನ್ನ ಕಡೆಯಿಂದ ಖುಷಿಯಾಗಂತ ಕೊಟ್ಟು ಕಳಿಸಿರ್ತೀನಿ. ಇದೇ ಸುಮಂತನಿಗೂ ಸೇರಿ. ಇವತ್ತು ಅದೇ ಸುಮಂತನ ಹತ್ರ ಐಫೋನ್ ಬಂದೈತೆ, ಬಸ್ ಚಾರ್ಗೂ ಕಾಸಿರಲಿಲ್ಲ. ಅದೇ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಿರೋ ನನ್ನ ಹತ್ರ ಇರೋದು ಆಂಡ್ರಾಯ್ಡ್ ಫೋನು, ಒಡೆದೋಗಿರೋ ಮೊಬೈಲು. ಈ ಒಡೆದೋಗಿರೋ ಮೊಬೈಲಲ್ಲಿ ನನ್ನ ಜೀವನ ನಡೆಸ್ತೀನಿ. ಈಗಲೂ ಎಡಿಟಿಂಗ್ ಇದರಲ್ಲೇ ಮಾಡ್ತೀನಿ, ಅಪ್ಲೋಡ್ ಇದರಲ್ಲೇ ಮಾಡ್ತೀನಿ. ಹಣದ ವ್ಯಾಮೋಹ ಇಲ್ಲ ಅಥವಾ ಐಷಾರಾಮಿ ಜೀವನನೂ ಇಲ್ಲ ನಮ್ಮದು. ಸಾಧಾರಣವಾಗಿ ಬದುಕ್ತಾ ಇದ್ದೀವಿ, ತೋರ್ಪಡಿಕೆ ಇಲ್ಲ. ಈ ಹುಡುಗನ ಹತ್ರ ಐಫೋನ್ ಮೊಬೈಲು. ಇತ್ತೀಚೆಗೆ ಮಾಡ್ತಿರ್ತಕ್ಕಂಥ ವೀಡಿಯೋಗಳಲ್ಲಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಯಾವುದೋ ಐಷಾರಾಮಿ ಹೋಟೆಲ್ಲು, ಕ್ಯಾಮ್ರಾ, ಹೊಸ ಹೊಸ ಬಟ್ಟೆಗಳು. ಹಿಂದಿನ ವೀಡಿಯೋಗಳನ್ನ ನೋಡಿದ್ರೆ ಪಾಪ
ಯಾರೋ ಮಧ್ಯಮ ಕುಟುಂಬದ ಹುಡುಗ, ಇವಾಗ ನೋಡಿದ್ರೆ ಆ ಹುಡುಗನ ಶ್ರೀಮಂತ ಕುಟುಂಬದ ಹುಡುಗನ ಥರ ಕಾಣ್ತಾನೆ. ಅದು ಹಿಂದೆ ಇದ್ದಾರಾ ಅಥವಾ ಆತನಿಗೆ ಯಾವ್ದಾದ್ರು ಅಕ್ಷಯ ಪಾತ್ರೆ ಸಿಕ್ಬಿಡ್ತಾ ಇಮಿಡಿಯೇಟು, ಅಥವಾ ಏಕಾಏಕಿ ಸಂಪಾದನೆ ಮಾಡ್ಬಿಟ್ನಾ? ನಾನು ಆರೋಪ ಮಾಡಲ್ಲ, ನಿಂಗೆ ಎಲ್ಲಿಂದ ಬಂತು, ಫಂಡಾಗೈತೆ ಗಿಂಡಾಗೈತೆ ಏನು ಕೇಳಲ್ಲ. ಸಾರಿ ಮಧ್ಯದಲ್ಲಿ ಇದು ಮಾಡ್ತೀನಿ. ಅವರು ಇದೇ ರೀಸನ್ ಇಟ್ಕೊಂಡು ನಿಮ್ಮ ಮೇಲೆ ಆರೋಪ ಮಾಡಿದ್ರು. ಅಂದರೆ ನಿಮಗೆ ಎಲೆಕ್ಷನ್ ಟೈಮಲ್ಲಿ ಯಾವುದೇ ಕಾರಣಕ್ಕೆ ದುಡ್ಡು ಇರಲಿಲ್ಲ, ಆಕ್ಚುಲಿ ಅದೇನೋ ದುಡ್ಡೇ ಇಲ್ಲಪ್ಪ ಸಾಲ ಮಾಡ್ಕೊಂಡಿದ್ದೀನಿ ಅಂತ ನೀವು ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಸೊ ಈ ಥರ ದುಡ್ಡಿಲ್ಲಂಥ ವ್ಯಕ್ತಿ ಸಡನ್ನಾಗಿ ಏಕಾಏಕಿ ಇಷ್ಟು ಲಕ್ಷ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹಿಂಗೆ ಮಾಡಿದ್ರು. ಎಷ್ಟು ಲಕ್ಷ ಹೇಳಿದ್ರು 45ರಿಂದ 50 ಲಕ್ಷ. ಅದನ್ನು ತೋರಿಸಿ ಫಸ್ಟು. ನೀವು ಹೇಳ್ಕೊಂಡಿದ್ರಂತ. ಈಗ ನೀವು ಹೇಳ್ತೀರಿ 1.5 ಕೋಟಿ ಅಂತ ಹೇಳ್ತೀರಿ. ಅಲ್ಲ, ನೀವು ಹೇಳ್ಕೊಂಡಿದ್ರಂತೆ 45ರಿಂದ 50 ಲಕ್ಷ ಆಗಿದೆ ಅಂತ. ಈಗ ನೀವು ಇದು ಈಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತೈತೆ, ಇದು ಮಾತಾಡ್ತೀರಿ. ನಾನು ಹೊರಗಡೆ ಹೋದ್ಮೇಲೆ ನೀವು ನನಗೆ ಬೈದ್ರಿ ಸರ್ ಅಂದಾಗ ನೀವೇನು ಹೇಳ್ತೀರಿ? ಬೈದರೆ ಪ್ರೂಫ್ ಕೇಳ್ತೀನಿ. ಪ್ರೂಫ್ ಕೇಳ್ತೀರಿ. ನಾನು ಬೈದಿರಲ್ಲಾಗ ಈಗ ಏನು ಹೇಳ್ತಾವ ನಾನು? ನೀವು ಹೇಳಿದಂಗೆ ಈಗ ಯಾರು ನಿಂತಿರ್ತಾರೆ, ನೀನು ಸರಿ ಇಲ್ಲ ಅಂದಿರ್ತೀನಿ, ಅವ್ನು ಹೋಗ್ಬಿಟ್ಟೆ ನೀನು ಸರಿ ಇಲ್ಲ ಲೋಫರ್ ಮಗ ಅಂತ ಹೇಳ್ತಾನೆ ಸೇರಿಸ್ಕೊಂಡು. ನಾನು ಅಂದಿಲ್ವಲ್ಲ ಮಾತನ್ನ. ನನ್ನ ಬಟ್ಟೆ ಅಂಗಡಿ ಓಪನಿಂಗ್ ದಿನ ನಾನು ಇವನ ಹತ್ರ, ನನಗಿಂತ 11 ವರ್ಷ ಚಿಕ್ಕ ಹುಡುಗನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಿರ್ತೀನಿ. ಏನು ಸರ್? ಕಂಪ್ಲೀಟ್ ಡಾಕ್ಯುಮೆಂಟ್ಸ್ನ ನನ್ನ ಚಾನಲಲ್ಲಿ ಪ್ರಸಾರ ಮಾಡಿದ್ದೆ. 18ನೇ ತಾರೀಕು ಲಾಸ್ಟ್ ಬರ್ದಿರ್ತೀವಿ ಲೆಕ್ಕನ, ಎಷ್ಟು ಖರ್ಚಾಗಿತ್ತು ಅಂತ. ಅದನ್ನು ನಿಮಗೆ ಪ್ರಸಾರ ಮಾಡಿದ್ದೆ. ಅದೇ 18ನೇ ತಾರೀಕಲ್ಲಿ ನಾನು ನನ್ನ ಪಾರ್ಟ್ನರ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಂಡಿರ್ತೀವಲ್ಲ ಅದೇ ಡಾಕ್ಯುಮೆಂಟ್ಸ್ನ, ಅದು ಫೇಕ್ ಆಗುತ್ತಾ? ಈಗ ನಾನು ನೀವು ಹೇಳಿದ ಮೇಲೆ ಕ್ರಿಯೇಟ್ ಮಾಡಿ ಬರ್ಬಿಟ್ಟಿರ್ತೀನಿ ಅಂತ ಅನ್ಕೊಳ್ಳಿ. ಗಿರಿ ಪಾರ್ಟ್ನರ್ ಇದ್ದಾರೆ ಇಲ್ಲೇನೆ? ಇಲ್ಲ ಪಾರ್ಟ್ನರ್ ನೆನ್ನೆ ಬಂದಿದ್ದ ಸ್ಟೇಷನ್ಗೆ. ಓಕೆ. ಇವನು ಬರಬೇಕಿತ್ತು ನೆನ್ನೆ. ಪಾರ್ಟ್ನರು ನೆನ್ನೆ ಬಂದಿದ್ದ, ಇವನು ಬರಬೇಕಿತ್ತು. ಈಗ ನಾವು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಅಂದ್ರೆ ಕೈ ಬರಹದಲ್ಲೇ ಬರ್ಕೋಬೇಕು ನಾವು. ಅದನ್ನು ಕಂಪ್ಯೂಟರ್ ಇದು ಗೌರ್ಮೆಂಟ್ ಬಿಲ್ ಆ್ಯಡ್ ಮಾಡೋಕ್ಕಾಗುತ್ತೆ ನಾವು ಪ್ರತಿದಿನ ಇಷ್ಟು ಆ್ಯಡ್ ಮಾಡ್ತೀವಿ ಅಂತ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಡೇ ಎಷ್ಟಿದು? 10/3/2025. ಓಕೆ, ನೋಡ್ಕೊಳ್ಳಿ. ಇಲ್ಲಿಂದ ಅಡ್ವೊಕೇಟ್ ಫೀಸ್ ಇದು ಅಂದರೆ ನೇಮಿಂಗ್ ಬೋರ್ಡು, ಅಡ್ವೊಕೇಟ್ ಫೀಸು, ಪವರ್ ಬಿಲ್ಲು, ಇದೆಲ್ಲ ನೀವು ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಇದನ್ನ ನಾನೀಗ ವಾಟ್ಸಪ್ಪಲ್ಲಿ ತೋರಿಸಿದ್ರೆ ನಿಮ್ಗೆ 10ನೇ ತಾರೀಕಲ್ಲಿ ಆಗಿರೋದು ನಮ್ಮ ಹತ್ರ. ನೀವು 10ನೇ ತಾರೀಕಲ್ಲಿ ಅವ್ರು ಟ್ರಾನ್ಸಾಕ್ಷನ್ ಮಾಡಿರೋದು ಇದೆ. ಹೌದು. ಓಕೆ. ಈಗ ನಾನು ಹೊಸದಾಗ ನನ್ನ ಹತ್ರ ವಾಟ್ಸಪ್ಪಲ್ಲಿ ಇಲ್ಲ ಅಂದರೆ ಇವಾಗ ನಾನೆಲ್ಲ ನೆನ್ನೆ ಮನೆ ಆರೋಪ ಬಂದಮೇಲೆ ಬರ್ಬಿಟ್ಟಿದ್ದೀನಿ ಅನ್ಬೋದು. ಹೌದು, ಬರ್ಬೋದು. ಇದೆಲ್ಲ ಈಗ ಬರೆಯೋಕ್ಕಾಗುತ್ತೆ ಸರ್. ಇದೇ ಡಾಕ್ಯುಮೆಂಟು ನಿಮಗೆ ಅಂಗಡಿಲಿ ಇದ್ರೆ ಒಂದು ಸೆಟ್ಟು, ಇದೇ ಡಾಕ್ಯುಮೆಂಟು ಅಂಗಡಿಲಿದ್ದು ಆನ್ಲೈನಲ್ಲೂ ಇದ್ದು ನಮ್ಮಿಬ್ಬರ ವಾಟ್ಸಪ್ಪಲ್ಲಿ ಇದ್ರೆ, ಅಂದರೆ ನಿಮ್ಮಿಬ್ಬರ ವಾಟ್ಸಪ್ಪಲ್ಲಿ ಆ ಟೈಮಲ್ಲಿ ಶೇರ್ ಆಗಿರೋದು ಇದೆಯಾ? 18ನೇ ತಾರೀಕಲ್ಲಿ ನಾನು ಏನು ತೋರಿಸಿಲ್ಲ ನಿಮಗೆ, ಅದೇ 18ನೇ ತಾರೀಕಲ್ಲಿ ನನ್ನ ಪಾರ್ಟ್ನರ್ಗೆ ಇಬ್ಬರಿಗೂ ವಾಟ್ಸಪ್ಪಲ್ಲೂ ಶೇರ್ ಆಗಿದೆ. ಸೊ ಇಷ್ಟೆಲ್ಲ ಲೆಕ್ಕ ಕೊಡೋ ಅವಶ್ಯಕತೆ ನಿಮ್ಗಿಲ್ಲ. ಆರೋಪ ಮಾಡಿದಿರಲ್ಲ, ನಿಮ್ಗೆ ಅವಶ್ಯಕತೆ ಇಲ್ಲ. ಆಡಿಯನ್ಸ್ ಮಿಸ್ಗೈಡ್ ಆಗಬಾರ್ದು, ಮಿಸ್ಕಮ್ಯುನಿಕೇಟ್ ಆಗಬಾರ್ದು ಅನ್ನೋ ಕಾರಣ ಕೊಟ್ಟಿದ್ದೀನಿ. 50 ಲಕ್ಷ ನೀವು ಪ್ರೂವ್ ಮಾಡಿ. ಕೋರ್ಟ್ ಕೇಳುತ್ತೆ. ಇವತ್ತು ನೀವು ಕಂಪ್ಲೇಂಟಲ್ಲಿ ಬರ್ಕೊಟ್ಟಿರೋದೇನಲ್ಲಿ ಅಂದರೆ ರಿಟರ್ನ್ ಬರ್ಕೊಟ್ಟಿದ್ದೀರಲ್ಲ ಹೇಳಿಕೆ, ಐ ಹ್ಯಾವ್ ನೆವರ್ ಟೋಲ್ಡ್ ದಟ್ ಚಂದನ್ ಗೌಡ ಟೇಕನ್ 50 lakh. ಚಂದನ್ ಗೌಡ ಅವರು 50 ಲಕ್ಷ ತೆಗೆದುಕೊಂಡಿದ್ದಾರೆ ಎಂದು ನಾನು ಎಲ್ಲಿಯೂ ಹೇಳಿಲ್ಲ. ಈ ಫಂಡಿಂಗ್ ಬಗ್ಗೆ ನಾನು ಹೇಳೇ ಇಲ್ಲ. ಆ ದುಡ್ಡಲ್ಲಿ ಬಟ್ಟೆ ಅಂಗಡಿ ಮಾಡೋರು ಅಂತ ನಾನು ಹೇಳಿಲ್ಲ. ಈ ಥರ ತಾನೇ ಬರ್ಕೊಟ್ಟಿರೋದು. ಅದನ್ನು RTI ಹಾಕಿದ್ದೀನಿ, ಅದನ್ನು ಬರುತ್ತೆ ನನಗೆ. ಅದ್ರ ಮುಖಾಂತರ ಹೋಗ್ತೀನಿ. ಆದರೆ ನಿಮ್ಮ ವಿಡಿಯೋ ತುಣುಕುಗಳನ್ನು ನೀವು ಇವತ್ತು ಡಿಲೀಟ್ ಮಾಡ್ಕೋಬೋದು. ನಾನು ಡೌನ್ಲೋಡ್ ಮಾಡಿ ಅದನ್ನು ಒಂದು ಪೆಂಡ್ರೈವ್ ಹಾಕಿದ್ದೀನಲ್ಲ, ಅದನ್ನು ಕಳ್ಸೋಕ್ಕಾಗುತ್ತಾ ನೀವು? ಕೋರ್ಟ್ ಕೇಳೋದೇನು? ಸಾಕ್ಷಿ. ಆ ಸಾಕ್ಷಿಯನ್ನು ನಾನು ಸಬ್ಮಿಟ್ ಮಾಡ್ತೀನಿ. ನೀವು ಮಾಡಿರ್ತಕ್ಕಂಥ ಆರೋಪಕ್ಕೆ ನೀವು ಕೂಡ ಸಾಕ್ಷಿಯನ್ನು ಸಬ್ಮಿಟ್ ಮಾಡಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಸೊ ಇವಾಗ ಈ ಪ್ರಕರಣ ಇಲ್ಲಿಗೆ ಬಿಡೋದಿಲ್ಲ ನೀವು? ಸರ್ ಇದನ್ನು ಬಿಟ್ಟೆ ನೀವೇನಂಕತ್ತೀರಿ ನನ್ನ? ಅಲ್ಲ, ನೀವೇನಂಕತ್ತೀರಿ ನನ್ನ ಬಿಟ್ಟರೆ ನನಗೆ? ನೀವು ಈಗ ಅವರು ಸಾರಿ ಕೇಳಿದ್ರೆ ಮುಗಿದು ಸಾರಿ ಕೇಳಿದ್ರೆ ಅವರು ಅಲ್ಲ ಹಂಗಾರೆ ಸಾರಿ ನೀವು ಪ್ರತಿ ಮನೆಗೂ ಕೇಳಬೇಕಾಗುತ್ತೆ. ಹೆಚ್ಚು ಕಡಿಮೆ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳಲ್ಲೂ ಕೂಡ ಈ ಒಂದು ಸುದ್ದಿ ಪ್ರಸಾರ ಆಗಿದೆ. ಅದೇ ಮಾಧ್ಯಮಗಳಲ್ಲಿ ಕೂತ್ಕೊಂಡು ನೀವು ಸಾರಿ ಕೇಳಬೇಕು. ಸೊ ಸಾರಿ ಕೇಳಿದ್ರೆ ಅವ್ರನ್ನ ಬಿಟ್ಬಿಡ್ತೀರಾ? ನೋಡೋಣ ಮುಂದಿನ ತೀರ್ಮಾನ. ನೀವು ಕೇಳಿಸಿ ನೀವು ಫಸ್ಟು ಕೇಳಿಸಿ. ಹೋಗ್ಬಿಟ್ಟು ರಾಜ್ಯದ ಮಾಧ್ಯಮಗಳಲ್ಲಿ ಅವ್ನು ಹೇಳಿದಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಸಿದ್ಧನಿದ್ದೀನಿ ಅಂತ, ಅಂದರೆ ಪ್ರೂವ್ ಮಾಡ್ತೀನಿ ಅಂತ. ಅವ್ನು ಹಂಗಿದ್ರೆ ಮೇಲೆ ಮಾಧ್ಯಮಗಳ ಮುಂದೆ ಬಂದು ಹೆಂಗೆ ಸಾರಿ ಕೇಳ್ತಾನೆ? ನಾನು ಸ್ಟೇಟ್ಮೆಂಟ್ ಹೆಂಗಿದ್ರು ಕಾನೂನಿನ ಪ್ರಕ್ರಿಯೆಯಲ್ಲಿ ನಡೀಬೇಕು ಬಿಡಿ. ಈಗ ಅವ್ರು ಒಪ್ಕೊಂಡಿಲ್ಲ, ನಿಮ್ಮ ಮುಂದೆ ಒಪ್ಕೊಂಡಿಲ್ವಾ ಅವರು? ಅಂದರೆ ಆತ ಬಳಸಿರ್ತಕ್ಕಂಥ ಭಾಷೆಗಳಿಗೆ ಅಣ್ಣ ನಾನು ನಿಮ್ಮನ್ನು ಕೆಟ್ಟದಾಗೆಲ್ಲ ಹತ್ರ ಬೈದಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಅಂತಂದ. ಓಕೆ. ನಾನು ಅದಕ್ಕೆ ನನ್ನದು ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ. ನೀನು ಮಾಡಿರ್ತಕ್ಕಂಥ ತಪ್ಪು ಅಂತ ನಿಮ್ಗೆ ಅನಿಸಿದೆ ಅಂದರೆ ಸಾರಿ ಕೇಳಿದೆ ಅಂತ ಅನ್ಸರ್ ನಿನ್ನ ನಿರ್ಧಾರದು. ಆ ಹೇಳಿಕೆಯಲ್ಲಿ ನಾನು 50 ಲಕ್ಷ ಅನ್ನೋದಕ್ಕೆ ನಾನು ಪ್ರೂವ್ ಮಾಡ್ತೀನಿ ಅಂತ ಕೋರ್ಟ್ಗೆ ಹೋಗ್ತೀಯಾ? ಆದರೆ ಬರ್ದಿರ್ತಕ್ಕಂಥ ಹೇಳಿಕೆಯಲ್ಲಿ ಐ ಹ್ಯಾವ್ ನೆವರ್ ಟೋಲ್ಡ್ ದಟ್ ಚಂದನ್ ಗೌಡ ಟೇಕನ್ 50 lakh. ಏನರ್ಥ ಅದು? ಸೊ ಅಂದರೆ ನಾನು ಆ ಥರ ಎಲ್ಲೂ ಆರೋಪ ಮಾಡಿಲ್ಲ ಅಂತ ಹೇಳ್ತೀನಿ. ಅಂದರೆ ನಾನು ನಿಮ್ಮನ್ನೇ ಕೇಳ್ತೀನಿ, ಆತ ಆರೋಪ ಮಾಡಿದ ಥರ ಅಲ್ಲ. ಈಗ ಬಂದರೆ ಇಶ್ಯೂ ಹಂಗೇನೆ ಮತ್ತೆ ಕೋರ್ಟ್ ಕೇಳ್ತೆ ಬಿಡಿ ಅದನ್ನ. ಅಲ್ಲ, ಇವಾಗ ಸೋಷಿಯಲ್ ಮೀಡಿಯಾ ಅಲ್ಲ ಕೋರ್ಟ್ ಕೇಳ್ತೆ ಬಿಡಿ. ಮತ್ತೆ ಅದನ್ನ ಇಲ್ಲಿ ಈ ರೀತಿ ಹೇಳಿದ್ವಿ, ಅಲ್ಲಿ ಯಾಕೆ ಆ ರೀತಿ ಹೇಳಿದ್ರೆ ಕೋರ್ಟ್ ಕೇಳ್ತೆ ಬಿಡಿ. ಒಟ್ಟಲ್ಲಿ ಅಂತಿಮವಾಗಿ ಹೇಳೋದೇನಂದ್ರೆ ಕೆಲವರು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಜನಕ್ಕೆ ಏನು ಹೇಳಲ್ಲ ಸರ್. ನಾನು ಸಾಮಾಜಿಕವಾಗಿ ಆಲ್ರೆಡಿ ಗೆದ್ದಿದ್ದೀನಿ. ನನ್ನ ಜನಕ್ಕೆ ನನ್ನ ಡೇ ಒಂದು ಸಬ್ಸ್ಕ್ರೈಬರಿಂದ ಇವತ್ತು 9 ಲಕ್ಷ ತನಕ ಬಂದಿದ್ದೀನಲ್ಲ, ಸತ್ತಿದ ಆದಿಲಿದ್ದೀನಿ, ಪ್ರಾಮಾಣಿಕತೆ ಆದಿಲಿದ್ದೀನಿ. ನಾನು ಗಾಜಿನ ಮನೇಲಿ ಕೂತ್ಕೊಂಡು ಬೇರೆಯವ್ರ ಮನೆಗೆ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ನಾವು ಸಾಚಾಗಳಾಗಿದ್ದರೆ ಮಾತ್ರ ಎಲ್ಲರ ವಿರುದ್ಧವೂ ಫೈಟ್ ಮಾಡ್ಬೋದು, ತೊಡೆ ತಡ್ಬೋದು. ಯಾವಾಗ ನಮ್ಮ ಕೈ ಕರೆಕ್ಟಾಗಿ ಕ್ಲೀನ್ ಆಗಿದ್ದಾಗ. ನಮ್ಮ ಕೈಯಲ್ಲಿ ಆಯಿಲ್ ಅಥವಾ ಕೆಸರನ್ನು ಅಥವಾ ಕಸನ ಮೆತ್ಕೊಂಡು ನಾವು ಇನ್ನೊಬ್ಬರನ್ನ ಏನೋ ಮಾಡಕ್ಕೆ ಹೋಗ್ತೀವಿ ಅಂತಂದರೆ ನಾಳೆ ದಿನ ನಾವು ತಗ್ಲಾಕತ್ತೀವಿ. ನೀವು ನನ್ನ ಮೇಲೆ ಷಡ್ಯಂತ್ರಕ್ಕೆ ಮಾಡಿದ್ರೋ, ಬೇಕು ಅಂತ ಮಾಡಿದ್ರೋ, ಅಸೂಯೆಗೆ ಮಾಡಿದ್ರೋ, ಜಿದ್ದಿಗೆ ಮಾಡಿದ್ರೋ, ಅಥವಾ ಕುಗ್ಗಿಸಬೇಕು ಅಂತ ಮಾಡಿದ್ರೋ, ಅಥವಾ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂಗೆ ವರದಿನ ಮಾಡಬಾರ್ದು ಅಂತ ಮಾಡಿದ್ರೋ ಗೊತ್ತಿಲ್ಲ. ನೀವು ಪ್ರೂವ್ ಮಾಡ್ಬೋದಿತ್ತು. ಬಟ್ ನೀವು ಎಷ್ಟು ನನ್ನನ್ನು ಆರೋಪ ಮಾಡಿ ಬೆತ್ತಲೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಅಷ್ಟೇ ಜನ ನನ್ನನ್ನು ಪ್ರೀತಿಸ್ತಾರೆ. ಜನ ಯಾವಾಗ ಗೊತ್ತಾ ಸರ್ ಡಿಸೈಡ್ ಆಗೋದು? 2 ದಿನ ಅವಕಾಶ ಕೊಟ್ಟೆ ನೋಡಿ, ಪ್ರೂವ್ ಮಾಡಿ ಅಂತ. ಇವರು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಜನಕ್ಕೆ ಅವಾಗಲೇ ಗೊತ್ತಾಯಿತು ರಿಯಲ್ ಬ್ರೂಡ್ ಗ್ಯಾಂಗ್ ಇವರು ಅಂತ.
ನಮ್ಗಳೆಲ್ಲ ಬುರುಡಾಗಿ ಹೆಂಗೆ ಅಂತ ಹೇಳ್ತಾರೆ. ಈಗ SIT-ಯಲ್ಲಿ ಈಗ ಇದೆಲ್ಲ ಒಂದಷ್ಟು ಜನ ವಿಚಾರಣೆಗೆ ಹೋಗಿದಾರಲ್ಲ, ಅವರೆಲ್ಲ ಆಚೆಗೆ ನೀಟಾಗಿ ಕ್ಲಿಯರಾಗಿ ಏನು ತಪ್ಪು ಮಾಡಿಲ್ಲ ಅಂತ ಆಚೆ ಬಂದರೆ ನೆಕ್ಸ್ಟ್ ಏನು ನಾನು ನಿಮ್ಮನ್ನೇ ಕೇಳ್ತೀನಿ. ಈಗ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಹೋಗಿದ್ದಾನೆ, ನನ್ನ ಪ್ರಕಾರ ಇವತ್ತಿಲ್ಲ ನಾಳೆ ಬಂದ್ಬಿಡ್ಬೋದು ಅವನು, ವಿಚಾರಣೆ ಮುಗ್ದಿರ್ಬೋದು ಒಂದು ಕೇಳ್ಪಟ್ಟೆ ನಾನು. ನೆಕ್ಸ್ಟ್ ಏನಾಗಿದ್ರೆ ಅಂದರೆ ಈಗ ನೀವು ಹೇಳೋ ಪ್ರಕಾರ ಈ ಥರದ್ದು ಏನು ಫಂಡಿಂಗ್ ಆಗೋದು ಆಗೇ ಇಲ್ಲ ಅಂತ ನೀವು ಹೇಳ್ತೀರಾ? ನನ್ನ ವಿಚಾರದಲ್ಲಿ 50 ಪೈಸೆ ಫಂಡಿಂಗ್ ಆಗಿದೆ ಅನ್ನೋದನ್ನ ಈಗಲೂ ಕೂಡ ಇವರು ಪ್ರೂವ್ ಮಾಡಿದ್ರು ಅಂತಂದ್ರೆ ನಾನು ಕೇಸ್ನ ವಾಪಸ್ ತಗೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟ ನಾನು ಶಿಕ್ಷೆ ಅನುಭವಿಸ್ತೀನಿ. ನಿಮ್ಮ ವಿಚಾರ ಅಲ್ಲ, ಓವರ್ ಆಲ್ ಈಗ ಅಭಿಷೇಕ್ ಕ್ಲೀನ್ ಶೀಟ್ ಆಗಿ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ. ಅಲ್ಲ ಈಗ ಅಭಿಷೇಕ್ ನನಗೆ ಹೇಳಿದ್ದೇನು ಅಂತಂದ್ರೆ ಅಣ್ಣ ವಿಚಾರಣೆ ಎಲ್ಲ ಮುಗ್ದೋಯ್ತಣ್ಣ, ಈಗ ಮಾಧ್ಯಮಗಳಲ್ಲಿ ಬರ್ತಿರೋ ಸುದ್ದಿ ನೋಡಿದ್ರೆ ಒಂದು ಕಡೆ ನಗುನು ಬರ್ತಿದೆ. SIT ಅವ್ರು ನನ್ನನ್ನೇ ಕೇಳಿದ್ರು, ಏನೋ ಅಭಿಷೇಕ್ ವ್ಯಾಗನರ್ ಕಾರ್ ತಗೊಂಡಿದೆ ಅಂತ ಟಿವಿಲೆಲ್ಲ ನ್ಯೂಸ್ ಬರ್ತೈತೆ, ವ್ಯಾಗನರ್ ಕಾರ್ ಯಾರು ಇನ್ನೊಬ್ಬರ ಜೊತೆ ಹೋಗಿದಂತೆ ಅಭಿಷೇಕ್ ಜೊತೆಲಿ, ಏನೋ ವ್ಯಾಗನರ್ ಕಾರ್ ಅಂತ ಸುದ್ದಿ ಬರ್ತೈತೆ, ನಿನ್ನ ನೋಡ್ರಿ ಓಮಿನ ಇಲ್ವೇನೋ ಅಂತಂತೆ. ಹಂಗೆ ಸರ್ ನಾವು ಇಲ್ಲಿ ಕೂತಿರಂಗೆ ಸುದ್ದಿ ಬರುತ್ತೆ ಅಂತ ಹೇಳಿದಂತೆ. ಹಾಗಾಗಿ ಅವ್ನು ಹೇಳ್ದ ಆಚೆ ಬಂದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಏನು ಕ್ಲಾರಿಟಿ ಕೊಡಬೇಕು ನಾನು ಕೊಡ್ತೀನಿ. ಸುಮಂತ ಮಾಡಿರ್ತಕ್ಕಂಥ ಆರೋಪ ಬಂದು ನನ್ನ ಹೆಸರನ್ನ ಬಳಸಿಕೊಂಡು ನನ್ನ ವಿಚಾರ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾನೆ. ಮೇನ್ಲಿ ಇಂಟೆನ್ಷನ್ ಸುಮಂತ್ಗಲ್ಲೇ ಅಭಿ ಅಲ್ಲ, ಅಲ್ಲಿ ನನ್ನ ಹೆಸರು ಆಡಬೇಕಾಗಿತ್ತು. ಅಲ್ಲಿ ಚಂದನ ಒಂದು ಫೋಟೋ ಹಾಕಿದ್ದಕ್ಕೆ ಲಕ್ಷ ಲಕ್ಷ ವ್ಯೂಸ್ ಬಂದಿರೋದು, ಸುಮಂತನ ಫೋಟೋ ಹಾಕಿದ್ದಕ್ಕಲ್ಲ. ಆಮೇಲೆ ಈ ವಿಚಾರದಿಂದ ಏನೋ ಒಂದು 4-5 ದಿನ ಊಟ ಆಯ್ತೇನೋ ಬಹುಶಃ ವ್ಯೂಸ್ಗಳು ಬಂದು, ನಾಳೆ ದಿನ ನಿಮ್ಮ ಅಸಲಿ ವಿಡಿಯೋಗಳು ಮಾಡಬೇಕಲ್ಲ, ಜನ ನೋಡ್ತಾರೆ ಬಿಡಿ ಅದನ್ನು. ಇವಾಗ ನನಗೇನು ಜನರ ಪ್ರೀತಿಯನ್ನು ಕಮ್ಮಿ ಆಗೈತೆ. ಈಗ ಕೆಲವರು ಅದೇ ಬಟ್ಟೆ ಅಂಗಡಿ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ, ಮಾಡ್ಕೊಳ್ಳಿ, ಮೇಲೊಬ್ಬ ಭಗವಂತ ಇದ್ದಾನೆ, ಕಾನೂನಿದೆ. ಈ ಆರೋಪದಿಂದ ನಿಮ್ಮ ಬಿಸ್ನೆಸ್ ಏನಾದ್ರು ಲಾಸ್ ಆಯ್ತಾ? ಈಗ ಕಳೆದ ಒಂದು 4-5 ದಿನ ನನ್ನ ಪಾರ್ಟ್ನರ್ ಮಾನಸಿಕವಾಗಿ ಕುಗ್ಗಿದ್ದಾನೆ. ಅಣ್ಣ ಅದು ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಬಟ್ ಎಲ್ಲ ಕಡೆ ಹೆಂಗೆ ಬಿಂಬಿತಾಯಿತು ಅಂದರೆ ಅದು ಚಂದನ್ ಗೌಡ್ರ ಅಂಗಡಿ ಅನ್ನೋ ಹತ್ರ ಬಿಂಬಿತಾಯಿತು. ಮತ್ತು ನೆಂಟರೆಲ್ಲ ಹೆಂಗೆ ಕೇಳ್ತಾರೆ ಅಂತಂದರೆ ಮೇ ಬಿ ಚಂದನ್ ಗೌಡ್ರ ತಂದು 50 ಲಕ್ಷ ದುಡ್ಡು ಹಾಕಿರ್ಬೇಕು, ಆಕಾಶನ ಸುಮ್ಮನೆ ಸೈಲೆಂಟ್ ಪಾರ್ಟ್ನರ್ ಅಂತ ಮಾಡ್ಕೊಂಡಿರ್ಬೇಕು, ಈ ರೀತಿ ಬಿಂಬಿತ ಆಗೈತಲ್ಲ ಅಂತಲೂ ಕೇಳ್ದವ್ನು. ಎರಡನೇದ ಕಷ್ಟಪಟ್ಟಿದ್ದೀವಿ ಸರ್, ಚಿಕ್ಕಪೇಟೆಯಲ್ಲಿ ಬಟ್ಟೆ ಓದ್ತಿದ್ವಿ, ಚಿಕ್ಕಪೇಟೆ ಗಲಿಗಳಲ್ಲಿ ಎಲ್ಲ ಅಂಗಡಿಗಳನ್ನು ಹುಡುಕೊಂಡು ಎಲ್ಲ ಅಂಗಡಿಗಳನ್ನು ಬಟ್ಟೆ ಒತ್ತಿದ್ವಿ. ಎಷ್ಟೋ ಜನ ಆಡಿಯನ್ಸ್ ಸಿಕ್ಕಾಗ ಬ್ರೋ ನೀವೇನಿಲ್ಲಿ ಈ ರೀತಿಯೂ ಕೇಳಿದ್ದಾರೆ. ಜನ ನೋಡ್ತಾರೆ ಬಿಡಿ ಸರ್, ನಿಮ್ಮ ಆತ್ಮಸಾಕ್ಷಿಗೆ ನೀವು ಯಾವಾಗ ವಿರುದ್ಧವಾಗಿ ಹೋಗ್ತೀರೋ ಅವತ್ತು ನೀವು ಸೋತಂತೆ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಯಾವತ್ತೂ ವಿರುದ್ಧವಾಗಿ ಹೋಗದೆ ಸತ್ಯದ ಹಾದಿಯಲ್ಲಿ, ಪ್ರಾಮಾಣಿಕತೆ ಹಾದಿಯಲ್ಲಿ, ಒಂಥರ ಕಷ್ಟಪಟ್ಟು ದುಡಿದಂತಹ ಹಣದಲ್ಲಿ ನೀವು ಅನ್ನ ತಿಂದಿದ್ರು ಅಂತಂದರೆ ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸತ್ಯಮೇವ ಜಯತೆ. ನನ್ನ ಕಾನೂನಿನ ಮೇಲೆ ನಂಬಿಕೆ ಐತೆ, ಕಾನೂನಿನ ಸಮರದಿಂದ ಯಾವ ಕಾರಣಕ್ಕೂ ಹಿಂದೆ ಅಂತೂ ಸರಿಯಲ್ಲ. ಥ್ಯಾಂಕ್ ಯು. ಆರೋಪ ಬಂದಾಗಲೂ ನೀವು ಕಾನ್ಫಿಡೆಂಟ್ ಆಗಿದ್ದರೆ, ಇವಾಗಲೂ ಕಾನ್ಫಿಡೆಂಟ್ ಆಗಿದ್ದೀರಾ? ನನ್ನ ಕಣ್ಣು ಹೇಳುತ್ತಲ್ಲ ಸರ್ ಸತ್ಯನ, ನನ್ನ ಕಣ್ಣು ಹೇಳುತ್ತಲ್ಲ ಸತ್ಯ, ನೀನೇನು ಹೇಳಬೇಕು ಸರ್?